ಆಯಿತಾ. ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್. ಗ್ಯಾಸ್ ಸಿಲಿಂಡರ್ ಬಂತು. ಬಡ ಕುಟುಂಬಕ್ಕೆ ಬಂತು ಗ್ಯಾಸ್ ಸಿಲಿಂಡರ್. ಅಡುಗೆ ಅನಿಲ ಮತ್ತು ಸ್ಟವ್ ವಿತರಿಸಿದ ಅಧಿಕಾರಿಗಳು, ಜೊತೆಗೆ ಪಾತ್ರೆ ಕೂಡ ನೀಡಿದರು ಆಹಾರ ಇಲಾಖೆ ಅಧಿಕಾರಿಗಳು. ಅಡುಗೆ ಅನಿಲ ಸ್ಟವ್ ವಿತರಿಸಿದ ಅಧಿಕಾರಿಗಳು. ಬಂತು ಸ್ಟವ್, ಬಂತು 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 ನೋಡಿ. ಹೆಲ್ತ್ ಚೆಕಪ್ಪು, ಉಪವಿಭಾಗಾಧಿಕಾರಿ, ಅಕ್ಕಿ ರಾಗಿ, ಬಟ್ಟೆ, ಆ ಹುಡುಗನಿಗೆ ಕೆಲಸ, ಕರೆಂಟು, ಆಮೇಲೆ ಏನು ಆಧಾರ್ ಕಾರ್ಡು. ನೋಡಿ ಎಚ್ ಪಿ ಗ್ಯಾಸ್ ಬಂತು 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 ಬನ್ನಿ 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 ಬನ್ನಿ. ನಮ್ದು ಹಾಗೆ ಕೊಟ್ಟರೆ ಕಂಪ್ಲೀಟ್ ಆಗಿಬಿಡ್ಬೇಕು, ಅರ್ಧಂಬರ್ಧ ಇಲ್ಲ, ಗೊತ್ತಾಯ್ತಲ್ಲ. ಅರ್ಧಂಬರ್ಧ ಯಾವುದೂ ಇಲ್ಲ ನಮ್ಮದು, ಫುಲ್ ನೋಡಿ. ಗ್ಯಾಸ್ ಬಂತು, ಸ್ಟವ್ ಬಂತು, ಆಮೇಲೆ ಪಾತ್ರೆಗಳು ಬಂತು. ಇನ್ನು ಗ್ಯಾಸು ಕೊಟ್ಟುಬಿಟ್ಟು ಪಾಪ ಅವ್ರ ಹತ್ರ ಪಾತ್ರೆ ಇಲ್ದಿದ್ರೆ ದುಡ್ಡು ಕಳಿಸಿದ್ದಾರೆ ಕೆಲವರೆಲ್ಲ. ನಮ್ಮ ಬೀದರ್ನ ಒಬ್ಬರು ಭೀಮಾರೆಡ್ಡಿ ಅವರು ನಮ್ಮ ಸುಪತ್ರಿಯ ದೊಡ್ಡ ಅಭಿಮಾನಿ 25 kg ಅಕ್ಕಿ ಕಳಿಸಿದ್ದಾರೆ. ಗ್ಯಾಸ್ ಬಂತು. ಈಗ ಇದಕ್ಕೆಲ್ಲ ಒಂದು ಚೆನ್ನಾಗಿ ಮನೆಯೆಲ್ಲ ಚೆನ್ನಾಗಿ ಮಾಡೋ ಒಂದು ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಹೊಡಿಬೇಕಲ್ವಾ ಅಲ್ವಾ. ಈಗ ಬನ್ನಿ ನಮ್ಮ ಹತ್ರ ಕೆಲವರು ಹೇಳ್ತಾರಲ್ಲ, ಅದು ಮಾಡಿ ಇದು ಮಾಡಿ ಇದು ಮಾಡಿ ಇದು ಮಾಡಿ ಅಂತೇಳಿ. ನಾನು ಕೇಳೋದು ನೀವೇನು ಮಾಡ್ತಾ ಇದ್ದೀರಿ ಅಂತೇಳಿ. ಉಳಿದವರು ಹೌದು, ದಲಿತ ಸಮುದಾಯಕ್ಕೆ ಸೇರಿದಂಥ ತಾಯಿಯವರು ನೋಡಿ, ಫುಲ್ ಪಾತ್ರೆ ಗೀತ್ರೆ ಎಲ್ಲ, ಗ್ಯಾಸು ಪಾತ್ರೆ, ಆಹಾ ಆಹಾ. ಏನು ಖುಷಿ ಆಗತ್ತಲ್ವಾ. ಇನ್ನೇನು ಬೇಕು. ಆಯಿತು. ಈಗ ಧರ್ಮಸ್ಥಳ ಸಂಘದವ್ರು ಬಂದಿದ್ದಾರೆ. ಅವರು ಪ್ರತಿ ತಿಂಗಳು ಎಷ್ಟು ಕೊಡ್ತಾರೆ ಅಂತ 700 ರೂಪಾಯಿ. ಅಲ್ಲಿ 700 ಮಾಡಿ. ವೃದ್ಧೆ ದೊಡ್ಡಮ್ಮಗೆ ಧರ್ಮಸ್ಥಳ ಸಂಘದವರು ಬಂದು ಪ್ರತಿ ತಿಂಗಳು 700 ರೂಪಾಯಿ ಪಿಂಚಣಿ ಕೊಡ್ತಾರೆ. 700 ರೂಪಾಯಿ ವೃದ್ಧೆ ದೊಡ್ಡಮ್ಮಗೆ ಧರ್ಮಸ್ಥಳ ಸಂಘದಿಂದ ಪಿಂಚಣಿ. ತಿಂಗಳಿಗೆ 700 ರೂಪಾಯಿ ವೇತನ ಫಿಕ್ಸ್ ಆಗಿದೆ ಅವರಿಗೆ. 700 ರೂಪಾಯಿ ಕೊಡ್ತಾರೆ. ಸರ್ಕಾರದ ವೃದ್ಧಾಪ್ಯ ವೇತನ ಅದೆಲ್ಲ ಬೇರೆ, ಜೊತೆಗೆ ಧರ್ಮಸ್ಥಳ ಸಂಘದಿಂದ ಆರ್ಡರ್ ಕಾಪಿ ಕೊಟ್ಟು ಆರ್ಡರ್ ಕಾಪಿ ಕೊಟ್ಟೇ ಬಿಟ್ರು ಅವರು ಧರ್ಮಸ್ಥಳ ಸಂಘ ಸದಸ್ಯರು. 700 ರೂಪಾಯಿ ಬರುತ್ತೆ ತಾಯಿಗೆ. ₹700 ನೋಡಿ ಧರ್ಮಸ್ಥಳ ಸಂಘದವರು. ಓಂ ಶ್ರೀ ಮಂಜುನಾಥ ನಮ ಕ್ಷೇತ್ರದ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನು ಮನಸಾರ ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ಕಾವಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಇವತ್ತು ವಿಶೇಷವಾಗಿ ನಮ್ಮ ದೊಡ್ಡರಾಮಪುರ ಗ್ರಾಮದಲ್ಲಿ ದೊಡ್ಡಮ್ಮನವರು ನಿರ್ಗತಿಕರೆಂದು ನಮಗೆ ನಮ್ಮ ಕಚೇರಿಗೆ ಗೊತ್ತಾಗಿದೆ. ಇವತ್ತು ಅವರಿಗೆ ಪ್ರತಿ ತಿಂಗಳು ಮಾಶಾಸನ ಕೊಡುವಂಥ ವ್ಯವಸ್ಥೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಅವರಿಗೆ ಕೊಡ್ತಾ ಇದ್ದೀವಿ. ನೆಕ್ಸ್ಟು ಪ್ರತಿ ತಿಂಗಳು ಅವರಿಗೆ 750 1000 ರೂಪಾಯಿವರೆಗೂ ನಾವು ಮಾಶಾಸನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್, ನಿಮ್ಮ ರಿಪಬ್ಲಿಕ್ ಟಿವಿಲಿ ಸುದ್ದಿ ಪ್ರಸಾರ ಆಯಿತು. ಆದ ತಕ್ಷಣ ನಮ್ಮ ಸಂಸ್ಥೆಯ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಸ್ಥೆಗೆ ನಾನು ತಿಳಿಸಿದಾಗ ಅವರು ಪ್ರೇಮಾನಂದ್ ಸರ್ ಅವರು ಖುದ್ದಾಗಿ ನಾಳೆ ಹೋಗಿ ಭೇಟಿ ಕೊಟ್ಟು ಅವರಿಗೆ ಮಾಶಾಸನ ಮಾಡೋಣ ಅಂತ ನಮಗೆ ನೆರವನ್ನು ಕೊಟ್ಟರು. ಆ ಸುದ್ದಿ ತಿಳಿದ ತಕ್ಷಣ ಇಲ್ಲಿಗೆ ಬಂದಿದ್ದೀವಿ. ನಿಮ್ಮ ಸುದ್ದಿ ವಾಹಿನಿಗೆ ನಾವು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಇಂಥ ಒಳ್ಳೆಯ ಕಾರ್ಯವನ್ನು ಇನ್ನೂ ಹೆಚ್ಚು ಕೈಜೋಡಿಸಿ ನಿಮ್ಮ ಜೊತೆಲಿ ನಾವು ಸಹಕಾರವನ್ನು ಕೊಡ್ತೇವೆ. ನಾವು ನಿನ್ನೆ ರಿಪಬ್ಲಿಕ್ ಟಿವಿ ನೋಡುವಾಗ ಈ ಒಂದು ಸುದ್ದಿ ನಮಗೆ ಗೊತ್ತಾಯಿತು. ಅದು ಗೊತ್ತಾಗಿದ ತಕ್ಷಣ ನಾವು ಈ ಒಂದು ಮನೆಗೆ ಭೇಟಿ ಮಾಡಿ ಇವತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವರಿಗೆ ಒಂದು ಮಾಶಾಸನ ಕೊಡುವಂತ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಪೂಜ್ಯ ಕಾವಂದರು ಇದಕ್ಕೆ ಬೇಗ ಸ್ಯಾಂಕ್ಷನ್ ಕೊಡ್ತಾರೆ. ಕೊಟ್ಟಿದ ತಕ್ಷಣ ಇವರಿಗೆ ತಿಂಗಳ ಇವರಿಗೆ ಪೆನ್ಷನ್ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಸರ್. ನೀವು ಇದೇ ರೀತಿ ನಮ್ಮ ನೋಡಿ, ಅಲ್ಲಿ ಹಿಂದ್ಗಡೆಯಿಂದ ಮನೆ ರಿಪೇರಿ ಆಗ್ತಾ ಇದೆ. 700 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಧರ್ಮಸ್ಥಳ ಸಂಘದಿಂದ. 700 ರೂಪಾಯಿ ಧರ್ಮಸ್ಥಳ ಸಂಘದಿಂದ 700 ರೂಪಾಯಿ ಬರುತ್ತೆ. ಈಗ ನೀವು ಕೂಡ ನೋಡಿ, ಮನೆ ರಿಪೇರಿ ಆಗ್ತಾ ಇದೆ. ಎಲ್ಲ ರೀ A to Z. ಏನು ರೀ ಬಾಕಿ ಇರೋದು ಈಗ? ಏನು ರೀ ಬಾಕಿ ಇರೋದು? ಆ ತಾಯಿಯ ಒಂದು ನಗುಮುಖ, ಅಳ್ತಾ ಇದ್ರಲ್ವಾ ನಗುಮುಖ, ಅದನ್ನು ತೋರಿಸ್ತೀನಿ. ಆಮೇಲೆ ತುಂಬ ಜನ ಕಾಲ್ ಮಾಡ್ತಾಯಿದ್ದಾರೆ, ಶೆಟ್ರೇ ಮಾತಾಡಬೇಕು. ಆಮೇಲೆ ನಾನು ನಮ್ಮ ತುಮಕೂರು ರಿಪೋರ್ಟ್ರ್ ಜಗದೀಶ್ ಮತ್ತು ಅಲ್ಲಿ ಕ್ಯಾಮ್ರಾಮ್ಯಾನ್ ಅವರನ್ನು ತೋರಿಸ್ತೀನಿ. ಯಾಕಂದರೆ ಅವರು ಇದರ ಹಿಂದೆ ಓಡಿರೋದು. ರಿಪಬ್ಲಿಕ್ ಕನ್ನಡದ ನಮ್ಮ ರಿಪೋರ್ಟ್ರು ಜಗದೀಶ್ ಅವ್ರ ನಂಬರ್ ಕೊಡ್ತೀನಿ ನಾನು. ಆಮೇಲೆ ನೀವು ತುಮಕೂರಿನ ಯಾವುದೇ ಸಮಸ್ಯೆ ಸುದ್ದಿ ಏನಿದ್ರು ಕೂಡ ಅವರನ್ನು ಸಂಪರ್ಕ ಮಾಡಿ. ಮತ್ತು ನಮ್ಮ ಕ್ಯಾಮರಾಮ್ಯಾನರಲ್ಲಿ ರಾಕೇಶ್, ಜಗದೀಶ್ ನಮ್ಮ ರಿಪೋರ್ಟ್ರು, ಕ್ಯಾಮ್ರಾಮ್ಯಾನ್ ರಾಕೇಶು,
ಅವರ ಫೋಟೋ ಕೂಡ ಕೊಡ್ತೀನಿ, ಆಮೇಲೆ ಜಗದೀಶ್ ಅವರ ನಂಬರ್ ಕೊಡ್ತೀನಿ, ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಈಗೊಂದು ಬ್ರೇಕ್ ಆದ ನಂತರ ನೀವು ಕರೆ ಮಾಡಿ ಮಾತಾಡ್ಬೋದು. ಇನ್ನು ಯಾವುದು ಅಲ್ಲಿ ಕೊಡ್ಲಿಕ್ಕೆ ಬಾಕಿ ಇದೆ. ಹಾಂ, ಆಮೇಲೆ ಗೃಹ ಇಲಾಖೆಯಿಂದ ಹೇಗೆ ಫೋನ್ ಹೋಯಿತು ಅದೆಲ್ಲ ಕೇಳಿಸ್ತೀನಿ ನಾನು ನಿಮಗೆ. ಹೇಗೆ ಯಾರು ಹೋಮ್ ಮಿನಿಸ್ಟರ್ ಆಫೀಸಿಂದ PA ಕಾಲ್ ಮಾಡಿ ಏನು ಮಾತಾಡಿದರು, ಯಾರ್ಯಾರು ಕಾಲ್ ಮಾಡಿದರು, ಆಮೇಲೆ ರಿಪೋರ್ಟರ್ ಜೊತೆ ಕೂಡ ಮಾತಾಡ್ತೀನಿ, ಜಗದೀಶ್ ಜೊತೆ. ಈಗೊಂದು ಬ್ರೇಕ್ ಆದ್ರೆ ನೀವು ಕರೆ ಮಾಡಿ ಮಾತಾಡಿ. ಇದು ಒಂದು ಗಂಟೆ ಇದೆ, 12 ಗಂಟೆಯಿಂದ 1 ಗಂಟೆ ತನಕ ನಿರಂತರ ಈ ಸುದ್ದಿ. ಇದು ಯಾರೂ ಮಾಡದ ಸುದ್ದಿ, ನಾವು ಮಾಡಿದ್ದೀವಿ, ಹೆಮ್ಮೆ ಇದೆ. ಬ್ರೇಕ್. ಒಂದು ಮನೆಗೆ, ಒಂದು ಬಡವರ ಮನೆಗೆ ಇಷ್ಟು ಅಧಿಕಾರಿಗಳು ಹೋದ ಇತಿಹಾಸ ಇಲ್ಲ. ಎಲ್ಲ ಇಲಾಖೆ, ಆಹಾರ ಇಲಾಖೆ, ಉಪವಿಭಾಗಾಧಿಕಾರಿ, ತಹಶೀಲ್ದಾರ್, ಆಹಾರ ಇಲಾಖೆ, ಅಯ್ಯಯ್ಯೋ ಪಾಪ ಪಾಪ ಪಾಪ. ಹಾಂ, ಭಾಗ್ಯನವರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಈಗ ನೀವು ಕರೆ ಮಾಡ್ಬೋದು, ಮಾತಾಡ್ಬೋದು. ನೋಡಿ, ನಾನು ಒಂದೊಂದೇ ದೃಶ್ಯ ತೋರಿಸ್ತಾ ಇದ್ದೀನಿ, ಹೆಂಗಾಯಿತು ಅಂತೇಳಿ. ಅದನ್ನು ನೋಡ್ಕೊಳ್ಳಿ. 10-15 ದೃಶ್ಯ ಇದೆ, ಕೆಳಗಡೆ ಕೂಡ ದೃಶ್ಯ ತೋರಿಸ್ತಾ ಇದ್ದೀನಿ. ಭೂತೋ ಭವಿಷ್ಯದ ಇಂಥ ಒಂದು ಇಂಪ್ಯಾಕ್ಟ್ ಯಾವತ್ತು ಯಾವ ಚಾನಲಲ್ಲಿ, ಯಾವ ಕರ್ನಾಟಕದ ಯಾವ ಭಾರತ ಚಾನಲಲ್ಲೂ ಆಗಿಲ್ಲ. ಆ ಹೆಮ್ಮೆ ಇದೆ. ಎಸ್ ಭಾಗ್ಯ ಮೇಡಮ್, ನಮಸ್ತೆ. ನಮಸ್ತೆ ಶೆಟ್ಟಿ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ. ಇದು ಬರ್ಬೇಕು ಸರ್, ಇದು ಖುಷಿ ಇದೆ ಸರ್. ಹಿಂಗ್ ಬರ್ಬೇಕು ಸರ್, ನಮ್ ಜನಕ್ಕೆ ಹಿಂಗ್ ಸಹಾಯ ಆಗ್ಬೇಕು ಸರ್. ಸೀರಿಯಲ್ ಫಿಲಮ್ ನೋಡೋದಲ್ಲ ಸರ್, ಇದನ್ನ ನೋಡ್ಬೇಕು ಸರ್. ಅಲ್ಲ, ಸೀರಿಯಲ್ ಫಿಲ್ಮ್ ಕೂಡ ನೋಡಬೇಕು, ಎಂಟರ್ಟೈನ್ಮೆಂಟ್ ಕೂಡ ಬೇಕು, ಇಲ್ಲ ಅಂತಲ್ಲ. ನೋಡ್ಬೇಕು ಸರ್. ಈ ತರ ಸಹಾಯ ಮಾಡ್ತಾ ಇದ್ದೀರಾ. 5 ಗಂಟೆ ನೋಡಿದ್ರೆ ಸಾಯಂಕಾಲ ಎಲ್ಲ ಹಿಡಿತೀರಾ ಸರ್. ಅದು ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ಈ ತರ ಸಹಾಯ ಬೇಕು ಸರ್ ಜನಗಳಿಗೆ, ನಮ್ ಜನಕ್ಕೆ. ಬಟ್ ಒಂದು ಬಡ ಕುಟುಂಬ ಪಾಪ 15 ವರ್ಷದಿಂದ ಹೆಂಗಿರ್ಬೋದಲ್ವಾ. ಹೆಮ್ಮೆ ಐತೆ ಸರ್. ಈ ತರ ಮಾಡಿ ಸರ್ ನೀವು, ದಯವಿಟ್ಟು ನಿಮ್ ಚಾನಲ್ ನಮಸ್ಕಾರ. ಈ ತರ ಮಾಡಿ ನೀವು. ನೋಡಿ, ಆ ತಾಯಿ ನೋಡೋದು ನೋಡಿ, ಹೆಂಗ್ ನೋಡ್ತಿದ್ದಾರೆ ಪಾಪ ಅದನ್ನ. ಅಮ್ಮನಿಗೆ ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ ಸರ್. ಈ ತರ ನಮ್ ಕಷ್ಟ ಜನ ಮುಂದಕ್ಕೆ ಬರ್ಬೇಕು ಸರ್. ಇದನ್ನ ನೋಡ್ಬೇಕು ಸರ್. ಈ ತರ ಸಹಾಯ ಮಾಡ್ಬೇಕು ಸರ್ ಜನ. ಖಂಡಿತಮ್ಮ, ಥ್ಯಾಂಕ್ ಯು. ನೀವು ಈ ನೋಡ್ತಾ ತರ ಇರಿ ಮಾಡ್ಸಿ ರಿಪಬ್ಲಿಕ್. ಸರ್. ನಿಮ್ ಚಾನಲ್ ನೋಡ್ಸಿ ಸಾಯಂಕಾಲ 5 ಗಂಟೆಗೆ ಬರೋದು ಅಂತ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಓಕೆ. ಏನು ನಿಮ್ಮ ಪ್ರಾಬ್ಲಮ್ಮು? ಏನಿಲ್ಲ ಸರ್, ಅದು ನೋಡಿದೆ, ಅದ್ರ ಟ್ವಿಸ್ಟ್ ಮಾಡಕ್ ಹೇಳಿದೆ ಸರ್. ಓಕೆ ಅಮ್ಮ, ಥ್ಯಾಂಕ್ ಯು. ಹಾಗೆ ಸರ್, ಥ್ಯಾಂಕ್ ಯು. ನೋಡಿ, ಇದು ಮನೆ ರಿಪೇರಿ ಕಾರ್ಯ ಈಗ ಆಗ್ತಿರೋದು. ಆ ತಾಯಿ ನೋಡಿ ದೂರದಲ್ಲಿ ನಿಂತು ನೋಡ್ತಿರೋದು. ಅವರಿಗೊಂದು ಆಶ್ಚರ್ಯ, ಈ ನನ್ನ ಮನೇನ ಏನು ಮಾಡ್ತಿದ್ದಾರೆ ಇವರು ಅಂತ. ಒಂದು ಗ್ಯಾರಂಟಿ ಇದೆ ನೋಡಿ, ಎಲ್ಲ ಅಕ್ಕಿ, ಬೇಳೆ, ಬಟ್ಟೆ, ಗಿಟ್ಟೆ ಎಲ್ಲವೂ ಕೂಡ. ಥ್ಯಾಂಕ್ ಯು. ಯಾದಗಿರಿಯಿಂದ ಅಶೋಕ್ ಕರೆ ಮಾಡಿದ್ದಾರೆ. ಅಶೋಕ್ ಜಿ, ನಮಸ್ತೆ. ನಮಸ್ಕಾರ ಸರ್. ಜಯಪ್ರಕಾಶ್ ಸರ್, ನಮಸ್ಕಾರ ಸರ್. ಹೇಳಿ ಅಶೋಕ್ ಅವರೇ. ತುಂಬಾ ಸೂಪರ್ 3 ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ತುಂಬಾ ಬಡವರಿಗೆ ಹೆಲ್ಪ್ ಆಗುತ್ತಾ ಇದೆ. ತುಂಬಾ ಧನ್ಯವಾದಗಳು ಸರ್. ನಿಮ್ಗೆ ಇನ್ನೂ ದೇವರು ಹೆಚ್ಚು ಶಕ್ತಿ ಕೊಡ್ಲಿ ಇಂತ ಕಾರ್ಯಕ್ರಮ ಮಾಡೋಕೆ, ಬಡವರಿಗೆ ಹೆಲ್ಪ್ ಮಾಡೋಕೆ ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತ. ಬೇರೆ ಕಾರ್ಯಕ್ರಮ ಕೂಡ ನೋಡಿದೀರಾ ನೀವು? ನೋಡ್ತೀವಿ ಸರ್, ಪ್ರತಿದಿನ ನೋಡ್ತಾ ಇರ್ತೀವಿ ಸರ್. ನಿಮ್ ಟಿವಿನ ನೋಡ್ತಾ ಇರ್ತೀವಿ ಸರ್. ರಿಪಬ್ಲಿಕ್ ಕನ್ನಡ ಅಂದ್ರೆ ನಮ್ಗೆ ಅಚ್ಚುಮೆಚ್ಚು. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ನೋಡೋದಕ್ಕೆ, ಇಂಥ ಕಾರ್ಯಕ್ರಮಗಳು ಮಾಡೋಣ. ನಿಮ್ಮ ಊರಿನ ರಿಪೋರ್ಟ್ ನಂಬರ್ ಕೂಡ ನಾವು ಆವಾಗ ಆಗ್ತಾ ಇರ್ತೀವಿ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಇದು ಉಪತಹಶೀಲ್ದಾರ್. ಎಷ್ಟು ಜನ ಬಂದರು, ಎಲ್ಲ ಅವರ ಇಡೀ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸರ್. ಇಡೀ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನಾನು ಹೇಳಿದ್ನಲ್ಲ, ಆ ಹುಡುಗನಿಗೆ ನೋಡಿ ಕರೆಂಟ್ ಬಂತು, ವಸತಿ ಶಾಲೆಗೆ ಹೋಗಬೇಕಾಗಿದೆ, ಅದಾಯಿತು, ಆಧಾರ್ ಕಾರ್ಡ್ ಆಯಿತು, ಇನ್ನು ಪಿಂಚಣಿ ಬರುತ್ತೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ 700 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ, ಬೇರೆ ಸರ್ಕಾರದಿಂದ ಬರುತ್ತೆ, ಗ್ಯಾಸ್ ಸ್ಟವ್ ಬಂತು, ಆಮೇಲೆ ಅಕ್ಕಿ ಗಿಕ್ಕಿ ಎಲ್ಲ ಬಂತು. ಇನ್ನೇನು ಬೇಕು? ಅಜ್ಜಿ ನೋಡಿ, ದೊಡ್ಡಮ್ಮ ಅಂತ ಅವ್ರ ಹೆಸರು. ಫುಲ್ ಖುಷಿ. ಅವ್ರದ್ದು 3 ದೃಶ್ಯ ತೋರಿಸ್ತೀನಿ ನಾನು. ಹೆಂಗಿದ್ರು, ಹೇಗೆ ಎಷ್ಟು ಅಳ್ತಾಯಿದ್ರು, ಈಗ ಎಷ್ಟು ಖುಷಿಯಾಗಿದ್ದಾರೆ.